ಒಂದು ಪ್ರಶ್ನೆ ಕೇಳ್ತೀನಿ. ನೀವು ತಗೊಂಡಿರೋ ಸ್ಟಾಕ್ ಏಕಾಏಕಿ ಕೆಳಗೆ ಬೀಳೋಕೆ ಶುರು ಆಯಿತು ಅಂದರೆ ಏನು ಮಾಡ್ತೀರಾ? ಆವ್ರೇಜ್ ಮಾಡ್ತೀರಾ, ಸೇಲ್ ಮಾಡ್ತೀರಾ, ಇಲ್ವಾ ಒಂದು ದಿನ ಮೇಲಕ್ಕೆ ಹೋಗುತ್ತೆ ಅಂತ ಸುಮ್ಮನೆ ಸ್ಟಾಕ್ನ ಹಿಡ್ಕೊತೀರಾ? ನಿಜ ಹೇಳಬೇಕಂದ್ರೆ ಈ 3 ಸ್ಟ್ರಾಟಜಿಗಳು ಎಲ್ಲ ಟೈಮಲ್ಲೂ ಕೆಲಸ ಮಾಡಲ್ಲ. ಆದರೆ ಇನ್ನೊಂದು ಸ್ಮಾರ್ಟ್ ಸ್ಟ್ರಾಟಜಿ ಇದೆ. ನಿಮ್ಮ ಸ್ಟಾಕ್ನಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ನಿಮ್ಮ ಪೋರ್ಟ್ಫೋಲಿಯೋಗೆ ಆಗೋ ಡ್ಯಾಮೇಜನ್ನು ಕಮ್ಮಿ ಮಾಡಬಹುದು. ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ಸಿಂಪಲ್ಲಾಗಿ ತಿಳ್ಕೊಳ್ಳೋಣ. ವಿಡಿಯೋ ಶುರು ಮಾಡೋಣ ಬನ್ನಿ. ಸೊ ಟಾಪಿಕ್ ಶುರು ಆಗೋಕ್ಕೂ ಮುಂಚೆ ದಯವಿಟ್ಟು ಮನಿ ಟ್ಯೂಬ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಮುಂದೆ ಬರುವಂಥ ವಿಡಿಯೋಗಳು ಬೇಗ ಅಪ್ಡೇಟ್ ಸಿಗಬೇಕು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಹಾಗೂ ಬೆಲ್ ಐಕಾನ್ ಒತ್ತಿ ಅಂತ ಕೇಳ್ಕೊತೀನಿ. ವಿಡಿಯೋಗೆ ಬರೋದಾದರೆ, ನಮ್ಮ ಭಾರತ ದೇಶದಲ್ಲಿ ಜನರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಶೇರ್ ಮಾರ್ಕೆಟಲ್ಲಿ. ಯಾಕೆ ಅಂದರೆ ಬ್ಯಾಂಕ್ FDಗಿಂತ ಬೇರೆ ಇರೋ ಇನ್ಸ್ಟ್ರೂಮೆಂಟ್ಸ್ಗಳಿಗಿಂತ ಜಾಸ್ತಿ ರಿಟರ್ನ್ ಬರಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಹಾಗೆ ಅವರು SIP ಮಾಡೋ ಮೂಲಕ ಅಥವಾ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡೋ ಮೂಲಕ ತಮ್ಮ ಪೋರ್ಟ್ಫೋಲಿಯೋಗಳಿಗೆ ಶೇರ್ನ ಸೇರಿಸ್ಕೊತಾರೆ. ಯಾವ್ಯಾವ ಶೇರ್ನ ಸೇರಿಸ್ಕೊತಾರೆ, ಅದರ ಶೇರ್ಸ್ನ ಹೇಗೆ ರಿಸ್ಕ್ ಫ್ರೀ ಮಾಡ್ಬೋದು. ನಾನು ಹೇಳ್ತಿರೋ ರಿಸ್ಕ್ ಫ್ರೀ ಅಂದರೆ ಝೀರೋ ರಿಸ್ಕ್ ಮಾಡೋಕ್ಕಾಗೋದೇ ಇಲ್ಲ. ಸ್ಟಾಕ್ ಮಾರ್ಕೆಟ್ ಅಂದಮೇಲೆ ಝೀರೋ ರಿಸ್ಕ್ ಇರೋದಿಲ್ಲ, ರಿಸ್ಕ್ ಇದ್ದೇ ಇರುತ್ತೆ. ಆದರೆ ರಿಸ್ಕ್ನ ಸ್ವಲ್ಪ ನಿಯಂತ್ರಿಸ್ಬೋದು ಸ್ಟಾಕ್ಗಳನ್ನ ಬೈ ಮಾಡೋ ಮೂಲಕ. ನೀವು ಮೊದಲು ಸ್ಟಾಕ್ನ ಫಂಡಮೆಂಟಲ್ ಸ್ಟಾಕ್ಸ್ನ ಬೈ ಮಾಡಿದರೆ, ಸರಿಯಾದ ಫಂಡಮೆಂಟಲ್ ಆಗಿ ಚೆನ್ನಾಗಿರೋ ಸ್ಟಾಕ್ಗಳನ್ನ ಬೈ ಮಾಡಿದರೆ ಮಾತ್ರ ಈ ಸ್ಟ್ರಾಟಜಿ ವರ್ಕ್ ಆಗೋದು. ಯಾವುದಾದ್ರು ರದ್ದಿ ಸ್ಟಾಕ್ಸ್ ಅಂದರೆ ಪೆನ್ನಿ ಸ್ಟಾಕ್ಸು ಅಥವಾ ಬೇರೆ ಥರದ್ದು ಸ್ಟಾಕ್ಸ್ಗಳು, ಆಗಲೇ ಕಾಂಟ್ರವರ್ಸಿ ಇರೋವಂಥ ಸ್ಟಾಕ್ಗಳು ಇಂಥ ಚೂಸ್ ಮಾಡಿದ್ರೆ ಈ ಸ್ಟ್ರಾಟಜಿ ವರ್ಕ್ ಆಗೋಲ್ಲ. ಬಟ್ ಆದರೆ ನೀವೇನೋ ಫಂಡಮೆಂಟಲ್ ಸ್ಟ್ರಾಂಗ್ ಶೇರು ಬೈ ಮಾಡಿದರೆ ಅಥವಾ ಕಂಪ್ನಿ ರಿಪೋರ್ಟು, ಬ್ಯಾಲೆನ್ಸ್ ಶೀಟು ಎಲ್ಲ ಚೆನ್ನಾಗಿರೋವಂಥ ಶೇರ್ಗಳನ್ನ ನೀವು ಬೈ ಮಾಡಿದರೆ ಈ ಸ್ಟ್ರಾಟಜಿ ವರ್ಕ್ ಆಗುತ್ತೆ. ಏನು ಅಂದರೆ ಶೇರ್ಗಳು ಕೆಲವೊಮ್ಮೆ ಅಥವಾ ಶೇರ್ನ ಕಂಪ್ನಿ ಏನಿರ್ತವೆ ಅಲ್ಲಿ ನಡೆಯುವಂಥ ಮ್ಯಾನೇಜ್ಮೆಂಟ್ಗಳು ಅಥವಾ ಬೇರೆದು ಎಂಪ್ಲಾಯಿ ಕ್ರೈಸಿಸ್ಗಳು ಕಾರಣಗೋಸ್ಕರ ಶೇರು ಕೆಳಗೆ ಬಂದಿರುತ್ತೆ. ಬಟ್ ಆದರೆ ಆ ಶೇರ್ಗಳು ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರುತ್ತೆ ಅಥವಾ ಆ ಶೇರ್ನ ಸೆಕ್ಟರ್ಗಳು ಕೂಡ ಆ ಟೈಮಲ್ಲಿ ತುಂಬ ಚೆನ್ನಾಗಿ ಮೇಲೆ ಹೋಗ್ತಾ ಇರುತ್ತೆ. ಶೇರು ಅಪ್ ಸೈಡಲ್ಲೇ ಇರುತ್ತೆ. ಬಟ್ ಆದರೆ ಕೆಲವೊಂದು ಕಂಪ್ನಿಲಿ ಆಗುವಂಥ ಮ್ಯಾನೇಜ್ಮೆಂಟ್ ಆ್ಯಕ್ಟಿವಿಟಿ ಅಥವಾ ಎಂಪ್ಲಾಯೀಸ್ ಆ್ಯಕ್ಟಿವಿಟಿ, ಇಲ್ಲಿಗಲ್ ಆ್ಯಕ್ಟಿವಿಟಿಗಳ ಕಾರಣಕ್ಕೋಸ್ಕರ ಶೇರ್ಗಳು ಡೌನ್ ಆಗ್ತಾ ಇರುತ್ತೆ. ಸೊ ಆವಾಗ ನಾವೇನು ಮಾಡಬೇಕಂದ್ರೆ, ನಾವು ಪೋರ್ಟ್ಫೋಲಿಯೋದಲ್ಲಿ ಒಂದು ಶೇರ್ ಚೂಸ್ ಮಾಡ್ಬೇಕಾದ್ರೆ, ಫಂಡಮೆಂಟಲ್ ಸ್ಟ್ರಾಂಗ್ ಶೇರ್ ಚೂಸ್ ಮಾಡ್ಬೇಕಾದ್ರೆ ಅದರ ಕಾಂಪಿಟೇಟರ್ನು ಕೂಡ ಶೇರ್ನ ಚೂಸ್ ಮಾಡೋ ಮೂಲಕ ಅದನ್ನು ಕೂಡ ನಮ್ಮ ಪೋರ್ಟ್ಫೋಲಿಯೋಗೆ ಸೇರಿಸ್ಕೊಳ್ಳೋ ಮೂಲಕ ಪೋರ್ಟ್ಫೋಲಿಯೋನ ಮ್ಯಾನೇಜ್ ಮಾಡಬೇಕು. ಎಕ್ಸಾಂಪಲಿಗೆ ನೋಡೋದಾದ್ರೆ ಯಾವ ಶೇರ್ಗಳು ಯಾವ ಸೆಕ್ಟರಲ್ಲಿ ಅಂತ ನೋಡೋದು, ನೀವು ಬ್ಯಾಂಕಿಂಗ್ ಸೆಕ್ಟರಲ್ಲಿ ನೋಡೋದಾದ್ರೆ HDFC ಬ್ಯಾಂಕು, ಅದರ ಕಾಂಪಿಟೇಟರು ಆಕ್ಸಿಸ್ ಬ್ಯಾಂಕು ಅಥವಾ ICICI ಬ್ಯಾಂಕ್ನ ಚೂಸ್ ಮಾಡ್ಬೋದು. ಅಥವಾ ನೀವು ಆಟೋಮೊಬೈಲ್ ಸೆಕ್ಟರಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂದರೆ ನೀವು ಮಾರುತಿ ಸುಜುಕಿ ಇನ್ವೆಸ್ಟ್ ಮಾಡಿದರೆ ಅದರ ಕಾಂಪಿಟೇಟರ್ಸ್ ಆದ ಮಹೇಂದ್ರ ಆ್ಯಂಡ್ ಮಹೇಂದ್ರ ಕಂಪ್ನಿನ ಚೂಸ್ ಮಾಡ್ಬೋದು. ಹಾಗೆ ಫಾರ್ಮಾ ಸೆಕ್ಟರ್ನ ನೀವು ಚೂಸ್ ಮಾಡಿದರೆ ಸಿಪ್ಲಾ ಸ್ಟಾಕ್ನ ಚೂಸ್ ಮಾಡಿದರೆ ಅದರ ಕಾಂಪಿಟೇಟರ್ ಆದಂಥ ಸನ್ಫಾರ್ಮನ್ನ ಚೂಸ್ ಮಾಡ್ಬೋದು. ಈಗ ಬಜಾಜ್ ಫೈನಾನ್ಸ್ನ ಚೂಸ್ ಮಾಡಿದ್ದೆ ಫೈನಾನ್ಸ್ ಸೆಕ್ಟರಲ್ಲಿ ಇನ್ಸ್ಟ್ರೂಮೆಂಟಲ್ಲಿ, ನೀವು ಅದರ ಕಾಂಪಿಟೇಟರ್ ಆದಂಥ ಶ್ರೀರಾಮ್ ಫೈನಾನ್ಸ್ನ ಚೂಸ್ ಮಾಡ್ಬೋದು. ಸೊ ಹೀಗೆ ಅದರ ಕಾಂಪಿಟೇಟರ್, ನೀವು ಯಾವ ಸ್ಟಾಕ್ನ ಬೈ ಮಾಡಿದ್ದೀರೋ ಅದರ ಕಾಂಪಿಟೇಟರ್ನ ಬೈ ಮಾಡೋ ಮೂಲಕ ಸ್ಟಾಕ್ನ ರಿಸ್ಕ್ನ ಕಮ್ಮಿ ಮಾಡ್ಬೋದು. ಬಟ್ ನಾಟ್ ರಿಸ್ಕ್ ಝೀರೋ ಮಾಡೋಕ್ಕಾಗೋದಿಲ್ಲ. ಆದರೆ ಇಲ್ಲೂ ಕೂಡ ಒಂದು ಕಂಡೀಷನ್ ಇದೆ. ಆ ಸೆಕ್ಟರು ಏನಕ್ಕಾದ್ರೂ ಕಾರಣಗಳಿಂದ ಕೆಳಗೆ ಬೀಳ್ತಿದ್ರೆ ಆ ಸ್ಟಾಕು ಕೂಡ ಕೆಳಗೆ ಬೀಳುತ್ತೆ. ಬಟ್ ಆದರೆ ನೀವು ಚೂಸ್ ಮಾಡಿರೋ ಕಂಪ್ನಿ ಶೇರುಗಳು ಕೆಳಗೆ ಬೀಳ್ತಿದ್ರೆ, ನಾನು ಹೇಳ್ತಿರೋ ಸೆಕ್ಟರ್ ಅಲ್ಲ, ಶೇರು ಬೀಳ್ತಾ ಇದ್ದರೆ ಆವಾಗ ನೀವು ಕಾಂಪಿಟೇಟರ್ ಶೇರುಗಳು ಮೇಲೆ ಹೋಗೋವಂಥ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಈ ಕಂಪ್ನಿಯಲ್ಲಿ ಇದ್ದಂಥ ಇನ್ವೆಸ್ಟರು ಲೈಕ್ FIS, DIS ಅಥವಾ ದೊಡ್ಡ ಇನ್ವೆಸ್ಟರ್ಸ್ ಏನಿರುತ್ತೆ, ಈ ಶೇರಿಂದ ಅಂದರೆ ಎಕ್ಸಾಂಪಲಿಗೆ HDFC ಬ್ಯಾಂಕ್ ಶೇರ್ನ ಬೈ ಮಾಡಿರ್ತಾರೆ, ಅಲ್ಲಿ ಏನೋ ಮ್ಯಾನೇಜ್ಮೆಂಟಲ್ಲಿ ಏನೋ ಒಂದು ತೊಂದರೆ ಆಗ್ತಾ ಇರುತ್ತೆ ಅಥವಾ ಏನೋ ಕ್ರೈಸಿಸ್ ಆಗ್ತಾ ಇರುತ್ತೆ, ಅಲ್ಲಿಂದ ಶೇರ್ ಹೋಲ್ಡರ್ಸ್ಗಳು ಅದರ ಕಾಂಪಿಟೇಟರ್ ಶೇರ್ಗೆ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಸೊ ಆಗ ಆ ಶೇರ್ ಅಂದರೆ ಕಾಂಪಿಟೇಟರ್ ಶೇರ್ ಇರುತ್ತಲ್ಲ, ICICI ಬ್ಯಾಂಕು, ಆಕ್ಸಿಸ್ ಬ್ಯಾಂಕು ಏನಿರುತ್ತಲ್ಲ ಆ ಶೇರು ಮೇಲೆ ಹೋಗ್ತಾ ಇರುತ್ತೆ. ಸೊ ಈ ಥರ ಮಾಡೋ ಮೂಲಕ ನೀವು ಶೇರ್ಸ್ನ ಪೋರ್ಟ್ಫೋಲಿಯೋನ ಮ್ಯಾನೇಜ್ಮೆಂಟ್ ಮಾಡ್ಬೋದು. ರಿಸ್ಕ್ನ ಸ್ವಲ್ಪ ನಿಯಂತ್ರಿಸಿಕೊಂಡು ನಿಮ್ಮ ಪೋರ್ಟ್ಫೋಲಿಯೋನ ಕ್ಲೀನಾಗಿ ನೋಡ್ಕೋಬೋದು ಅಂತ ನಾನು ಹೇಳ್ತೀನಿ. ಸೊ ಏನಂದರೆ ಎಕ್ಸಾಂಪಲ್ಗಳಿಗೆ ಹಿಂದೆ ಆಗಿರೋ ಎಕ್ಸಾಂಪಲ್, ಈಗ ಆಗ್ತಿರೋ ಎಕ್ಸಾಂಪಲ್ ತೊಗೊಳ್ಳೋದಾದರೆ ನೀವು ನೋಡಿ, ಈಗ ಸದ್ಯಕ್ಕೆ ನೀವು HDFC ಬ್ಯಾಂಕೆ ನೀವು ನೋಡ್ಬೋದು. ಅವರ ಮ್ಯಾನೇಜ್ಮೆಂಟಲ್ಲಿ ಅಥವಾ ಅವರ ಬ್ಯಾಂಕ್ನಲ್ಲಿ ಆಗ್ತಿರೋವಂಥ ಕ್ರೈಸಿಸ್ಸು ಎಲ್ಲ ನೋಡಿದ್ರೆ ಅದು ಶೇರು ನಿಮಗೆ ಜನವರಿ 1ರಿಂದ ಇವತ್ತಿನ ದಿನದವರೆಗೂ ಕೂಡ 16% ಕೆಳಗೆ ಬಿದ್ದಿದೆ ಶೇರು.
ಸೊ ಅದೇ ಅದರ ಕಾಂಪಿಟೇಟರ್ ಆದಂಥ ಆ್ಯಕ್ಸಿಸ್ ಬ್ಯಾಂಕ್ ನೋಡಿ ನೀವು 7% ಮೇಲೋಗಿದೆ ಇವತ್ತಿನ ದಿನದವರೆಗೆ. ಸೊ ಹಿಂಗಿರ್ಬೇಕಾದ್ರೆ ನೀವು ಅದರ ಕಾಂಪಿಟೇಟರ್ನ ಬೈ ಮಾಡೋ ಮೂಲಕ ನೀವು HDFC ಬ್ಯಾಂಕ್ ಶೇರ್ ಬೈ ಮಾಡಿ, ಇದನ್ನು ಅಷ್ಟೇ ಅಮೌಂಟಾಗ ಅದೇ ಥರ ಬೈ ಮಾಡಿಕೊಂಡ್ರೆ ನೀವು ಶೇರ್ನ ಪೋರ್ಟ್ಫೋಲಿಯೋನ ರಿಸ್ಕ್ನ ಕಮ್ಮಿ ಮಾಡ್ಬೋದು. ನಿಮಗೆ ರೆಡ್ ಸಿಗ್ನಲ್ ಪರ್ಸೆಂಟೇಜಲ್ಲಿ ಕಮ್ಮಿ ತೋರಿಸ್ತಾ ಇರುತ್ತೆ. ಫ್ರೀ ಲಾಸ್ ಆದರೆ ಅಥವಾ ಪ್ರಾಫಿಟ್ ಆದರೆ ನೀವು 2 ಶೇರ್ ಮೇಲೆ ಹೋಗ್ತಾ ಇದ್ದರೆ ಪ್ರಾಫಿಟು ಅಷ್ಟೇ ಇರುತ್ತೆ. ಬಟ್ ಕಮ್ಮಿ ಆದಾಗ ಈ ಥರ ಆದಾಗ ಕಂಪ್ನಿಗಳು ಬಿದ್ದಾಗ ಶೇರು ಮೇಲೆ ಹೋಗೋದು, ಇನ್ನೊಂದು ಅದರ ಕಾಂಪಿಟೇಟರ್ ಶೇರ್ಗಳು ಮೇಲೆ ಹೋಗುತ್ತೆ. ಸೊ ಈ ರೀತಿ ನೀವು ಯೋಚನೆ ಮಾಡ್ಬೋದು. ಎಕ್ಸಾಂಪಲ್ ನೋಡಿ, ಹಿಂದಿನ ಎಕ್ಸಾಂಪಲ್ ನೋಡೋದಾದರೆ ನೀವು ಏವಿಯೇಷನ್ ಸೆಕ್ಟರಲ್ಲಿ ನೋಡಿದ್ರೆ ನೀವು ವಿಜಯ್ ಮಲ್ಯ ಅವರ ಕಿಂಗ್ ಫಿಶರು ಮತ್ತು ಇಂಡಿಯನ್ ಜೆಟ್ ಏರ್ವೇಸ್ ಎಲ್ಲ ಬಿದ್ದೋಯ್ತು ಸ್ಟಾಕು. ಸೊ ಬಟ್ ಆಗ ಅಲ್ಲಿದ್ದ ಇನ್ವೆಸ್ಟರ್ಸು ಇಂಡಿಗೋ ಏವಿಯೇಷನ್ಗೆ ಬಂದರು. ಆವಾಗ ನೋಡಿ 3-4 ವರ್ಷದಿಂದ ಇಂಡಿಗೋ ಏವಿಯೇಷನ್ ಎಷ್ಟು ಚೆನ್ನಾಗಿ ಮೇಲೆ ಹೋಗ್ತಾ ಇದೆ, ಒಳ್ಳೆ ರಿಟರ್ನ್ಸ್ ಕೂಡ ಕೊಟ್ಟಿದೆ. ಆಲ್ಮೋಸ್ಟ್ ಆಲ್ ಶೇರು ಡಬಲ್ಗಿಂತ ಜಾಸ್ತಿನೇ ರಿಟರ್ನ್ ಕೊಟ್ಟಿದೆ. ಸೊ ಈ ರೀತಿ ಹಿಂಗೆ ಮಾಡೋ ಮೂಲಕ ನೀವು ನಿಮ್ಮ ಪೋರ್ಟ್ಫೋಲಿಯೋನ ರಿಸ್ಕ್ನ ಮ್ಯಾನೇಜ್ ಮಾಡ್ಬೋದು. ನಾನು ರಿಸ್ಕ್ನ ಝೀರೋ ಮಾಡ್ತೀನಿ. ಸ್ಟಾಕ್ ಮಾರ್ಕೆಟಲ್ಲಿ ರಿಸ್ಕ್ ಝೀರೋ ಮಾಡೋದು ತುಂಬಾ ಕಷ್ಟ, ಅದು ಸಾಧ್ಯನೇ ಇಲ್ಲ. ಬಟ್ ರಿಸ್ಕ್ ಇದ್ದೇ ಇರುತ್ತೆ. ಈ ರೀತಿ ಮಾಡೋ ಮೂಲಕ ಪೋರ್ಟ್ಫೋಲಿಯೋನ ನೀವು ಮ್ಯಾನೇಜ್ ಮಾಡ್ಬೋದು. ರಿಸ್ಕನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಕಾಂಪಿಟೇಟರ್ಸ್ನ ಬೈ, ಬಟ್ ಒಂದು ಕಂಡೀಷನ್ ಏನು ಅಂದರೆ ಒಳ್ಳೆ ಫಂಡಮೆಂಟಲ್ ಸ್ಟಾಕ್ಸ್ನ ಬೈ ಮಾಡಿ. ಆವಾಗ ನಿಮಗೆ ಈ ಸ್ಟ್ರಾಟಜಿ ವರ್ಕ್ ಆಗುತ್ತೆ. ನೀವು ಯಾವುದ್ಯಾವುದೋ ಪೆನ್ನಿ ಸ್ಟಾಕ್ಸು ಅಥವಾ ಇನ್ಯಾವುದೋ ಬೇಡದಿರೋ ಸ್ಟಾಕ್ಗಳೆಲ್ಲ ಇನ್ನೂ ಹೆಸರೇ ಗೊತ್ತಿರಲ್ಲ ಯಾರಿಗೂ, ಅಂಥ ಸ್ಟಾಕ್ಗಳಿಗೆ ಇನ್ವೆಸ್ಟ್ ಮಾಡಿದಾಗ ಈ ಸ್ಟ್ರಾಟಜಿಯಲ್ಲಿ ವರ್ಕ್ ಆಗ. ನಾನು ಹೇಳೋದು ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕು, ಕಂಪ್ನಿಯ ಫೈನಾನ್ಸ್ ಚೆನ್ನಾಗಿರಬೇಕು, ಇನ್ವೆಸ್ಟರ್ಸ್ಗಳು ಕರೆಕ್ಟಾಗಿರಬೇಕು, ಆಮೇಲೆ ಈ FIS DIS ಅಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡಿದ್ದಾರೆ ಅದನ್ನು ನೋಡಿ. ಸೊ ಪಬ್ಲಿಕ್ಕಿಗೆ ಎಷ್ಟು % ಶೇರ್ ಇದೆ, ಪ್ರಮೋಟರ್ಸ್ ಎಷ್ಟಿದ್ದಾರೆ, ಪ್ರಮೋಟರ್ಸ್ ಎಕ್ಸಿಟ್ ಆಗ್ತಾ ಇದ್ದಾರೆ ಆ ಶೇರಿಂದ, ಅವನ್ನೆಲ್ಲ ನೀವು ಗಮನಿಸಬೇಕು. ಆವಾಗ ಗಮನಿಸಿದಾಗ ಈ ಶೇರ್ಗಳಿಂದ ಸ್ವಲ್ಪ ಬೇಕಿದ್ರೆ ಎಕ್ಸಿಟ್ ಕೂಡ ಮಾಡ್ಕೊಂಡು ನೀವು ಅದಕ್ಕೆ ಜಾಸ್ತಿ ಮಾಡಿ. ಎಕ್ಸಾಂಪಲ್ HDFC ಬ್ಯಾಂಕಲ್ಲಿ ಒಂದು 30 ಶೇರ್ ಇದೆ ಅಂತೆ, ಅದೇ ರೀತಿ ಆಕ್ಸಿಸ್ ಬ್ಯಾಂಕಲ್ಲಿ 30 ಶೇರ್ ಇದೆ ಅಂದರೆ HDFC ಬ್ಯಾಂಕಿಂದ 1-2 ಶೇರ್ ಸೆಲ್ ಮಾಡಿಬಿಟ್ಟು ಇಲ್ಲಿಗೆ ಕನ್ವರ್ಟ್ ಮಾಡ್ಕೋಬೋದು ನೀವು ಬೇಕಿದ್ರೆ. ಆ ರೀತಿ ನೀವು ಜಂಪ್ ಮಾಡ್ಬೋದು. ನಿಮ್ಗೆ ತುಂಬ ಎಕ್ಸಾಂಪಲ್ಗಳಿದೆ, ಒಳ್ಳೆ ಚೆನ್ನಾಗಿರುತ್ತೆ, ಫೈನಾನ್ಷಿಯಲಿ ಚೆನ್ನಾಗಿರುತ್ತೆ, ಫಂಡಮೆಂಟಲ್ಸ್ ಚೆನ್ನಾಗಿರುತ್ತೆ. ಆದರೂ ಶೇರ್ಸ್ಗಳು ಬಿದ್ದೋಗುತ್ತೆ ಬಿಕಾಸ್ ಆಫ್ ಅಲ್ಲಿ ಕಂಪ್ನಿಯಲ್ಲಿ ನಡೆಯುವಂಥ ಆ್ಯಕ್ಟಿವಿಟಿಗಳಿಂದ. ನಮಗೆ ಅದು ಆ್ಯಕ್ಟಿವಿಟಿಗಳು ರಿಟೇಲ್ ಇನ್ವೆಸ್ಟರ್ಗೆ ಅಥವಾ ಸಾಮಾನ್ಯ ಜನದ ಇನ್ವೆಸ್ಟರ್ಸ್ಗಳಿಗೆ ಅದು ಗೊತ್ತಾಗಲ್ಲ. ಎಕ್ಸಾಂಪಲಿಗೆ ನೀವು ನೋಡಬೇಕಂದ್ರೆ ಎಸ್ ಬ್ಯಾಂಕೇ ನೋಡಿ, ಎಲ್ಲಿತ್ತು 300-400 ರೂಪಾಯಿ ಇದ್ದಿದ್ದ ಸ್ಟಾಕ್ ಈಗ 10 ರೂಪಾಯಿ, 12 ರೂಪಾಯಿ, 15 ರೂಪಾಯಿ ಬಂದು ಬಿದ್ದಿದೆ. ಸೊ ಅದೇ ರೀತಿ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಥರ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಮುಂದೆ ರಿಸ್ಕ್ ಫ್ರೀ ಮಾಡುವಂಥ ಐಡಿಯಾ ಇದಾಗಿರುತ್ತೆ. ಸೊ ನೀವು ಅದರ ಕಾಂಪಿಟೇಟರ್ನ ಬೈ ಮಾಡೋ ಮೂಲಕ, ಸ್ಟಾಕ್ನ ಕಾಂಪಿಟೇಟರ್ ಬೈ ಮಾಡೋ ಮೂಲಕ ರಿಸ್ಕ್ನ ಫ್ರೀ ಮಾಡ್ಬೋದು. ಸೊ ಎಕ್ಸಾಂಪಲಿಗೆ ನೀವು ನೋಡ್ತಾ ಇರ್ಬೋದು, ತುಂಬಾ ಇದೆ. ಇದೇ ಥರ ಬೇರೆ ಬೇರೆ ಎಕ್ಸಾಂಪಲ್ಗಳು ಇದೆ. ನೀವು IT ಸೆಕ್ಟರಿಗೆ ಬಂದರೆ TCS ಇದೆ, ಅದರ ಕಾಂಪಿಟೇಟರು ವಿಪ್ರೋ, ಅದಾದಮೇಲೆ ಇನ್ಫೋಸಿಸ್ ಎಲ್ಲ ಬರುತ್ತೆ. ಬಟ್ ಅದೇ ಸೆಕ್ಟರ್ ನೋಡಿ, ಆ ಸೆಕ್ಟರೇ ಬೀಳ್ತಾ ಇದೆ ಬಿಕಾಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾರಣಗಳಿಂದ ಆ ಸೆಕ್ಟರು ಈಗ ಬೀಳ್ತಾ ಇದೆ. ಬಟ್ ನಾನು ಹೇಳ್ತೇವೆ ಸೆಕ್ಟರ್ ಬಿದ್ದಾಗ ಏನೂ ಮಾಡೋಕ್ಕಲ್ಲ. ಆವಾಗ ನೀವು ಪ್ರಾಫಿಟ್ ಬುಕ್ ಮಾಡ್ಕೊಳ್ಳೋದಾಗಲಿ ಅಥವಾ ಅದನ್ನು ಸ್ವಲ್ಪ ಶೇರ್ನ ಎತ್ಕೊಳ್ಳೋ ಮೂಲಕ ಏನಾದ್ರು ಮಾಡ್ಕೋಬೇಕಾಗುತ್ತೆ. ಬಿಕಾಸ್ ನಿಮ್ಗೆ ಅದು ಗೊತ್ತಾಗುತ್ತೆ ನೀವು ಹೆಂಗೆ ಮಾಡಬೇಕಂದ್ರೆ, ಅದು ಇನ್ನೊಂದು ವೀಡಿಯೋಗಳಲ್ಲಿ ಹೇಳ್ಕೊಡ್ತೀನಿ ಮುಂದೆ ಬರೋವಂಥ ವೀಡಿಯೋದಲ್ಲಿ. ಬಟ್ ಶೇರ್ನ ಕಾಂಪಿಟೇಟರ್ನ ಈ ರೀತಿ ಬೈ ಮಾಡೋ ಮೂಲಕ ನಿಮ್ಮ ಪೋರ್ಟ್ಫೋಲಿಯೋ ರಿಸ್ಕ್ನ ಕಮ್ಮಿ ಮಾಡ್ಬೋದು ಅಥವಾ ರಿಸ್ಕ್ನ ನಿಯಂತ್ರಿಸ್ಬೋದು ಅಂತ ನಾನು ಹೇಳ್ತೀನಿ. ಸೊ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಮುಂದೆ ನಮ್ಮ ಯಾವ ವಿಡಿಯೋ ಬಗ್ಗೆ ಮಾಡಬೇಕು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಆ ಟಾಪಿಕನ್ನೇ ನಾನು ಚೂಸ್ ಮಾಡಿ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ನಂದು ಇದು ಹೊಸ ಚಾನಲ್ಲು, ದಯವಿಟ್ಟು ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ಲೈಕನ್ ಒತ್ತಿ. ಮುಂದೆ ಬರೋವಂಥ ವೀಡಿಯೋಗಳು ನಿಮಗೆ ಬೇಗ ಸಿಗುತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಮುಂದೆ ಸಿಗೋಣ. ಬಾಯ್.